ಯಾರು ನೀನು ಇಲ್ಲಿ ಏನು ಮಾಡುತ್ತಿರುವೆ? ಅಮ್ಮ, ನಾನು ಒಬ್ಬ ಚಿತ್ರಕಲಾವಿದ. ಓಹೋ. ಬೇಸ್ ಎಷ್ಟು ಸುಂದರವಾಗಿದ್ದಾಳೆ. ಹೌದು, ನಾನು ಕಣ್ಣಾರೆ ನೋಡಿದ್ದೇನೆ. ಅದಕ್ಕೆ ನಮ್ಮ ಶುಂಭ ಮತ್ತು ನಿಶುಂಭ ಇವಳ ಮೋಹಕ್ಕೆ ಬಿದ್ದಿದ್ದಾರೆ. ಹೌದು, ಈ ದೇವಿಯನ್ನು ನಾವು ಅಪಹರಿಸಿ ಅವರ ಮುಂದೆ ಕರೆದೊಯ್ಯೋಣ. ಹೌದು, ಅವರು ತುಂಬಾ ಖುಷಿಯಾಗುತ್ತಾರೆ. ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಚಂಡಮುಂಡರು ಪಾರ್ವತಿಯನ್ನು ಕರೆತರಲು ಹೋಗಿದ್ದಾರೆ. ಎಲ್ಲದಕ್ಕೂ ಸಿದ್ಧತೆ ಮಾಡಿಕೊಳ್ಳಿ. ನೀವಾಗೆ ಬಂದರೆ ಕರೆದುಕೊಂಡು ಹೋಗುತ್ತೇವೆ, ಇಲ್ಲವಾದರೆ ಎಳೆದುಕೊಂಡು ಹೋಗಬೇಕಾಗುತ್ತದೆ. ನಿಲ್ಲಿ ಅಸುರರೇ, ನಾನು ಬರುತ್ತೇನೆ. ಅದಕ್ಕೂ ಮೊದಲು ನೀವು ನನ್ನ ಯುದ್ಧದಲ್ಲಿ ಸೋಲಿಸಬೇಕು. ಹೆಣ್ಣಿನೊಂದಿಗೆ ಯುದ್ಧ ಬೇಡ, ನಮಗೆ ಬೇರೆ ದಾರಿ ಇಲ್ಲ. ಗೆಳೆಯ ರಕ್ತ ಬೀಜಾಸುರ ತಪಸ್ಸಿಗೆಂದು ಹೋಗಿದ್ದಾನೆ. ಅವನಿಗೆ ಈ ಸುದ್ದಿಯನ್ನು ತಿಳಿಸಿ. ಓ ಸೃಷ್ಟಿಕರ್ತನೇ, ಬಂದೆಯಾ? ಬಾ, ನನಗೆ ವರ ನೀಡು. ಏನು ವರ ಬೇಕು ಅಸುರ? ನನಗೆ ಅಜೇಯ ಶಕ್ತಿ ನೀಡು. ಈ ಸೃಷ್ಟಿಯಲ್ಲಿ ಮರಣವಿಲ್ಲದ್ದು ಯಾವುದೂ ಇಲ್ಲ. ನಿನ್ನ ದೇಹದ ಪ್ರತಿ ಹನಿ ಭೂಮಿಗೆ ಬಿದ್ದಾಗ ನೀನು ಮತ್ತೆ ಜನಿಸುತ್ತೀಯ. ಆದರೆ ಧರ್ಮದ ದಾರಿಗೆ ಮಾತ್ರ ಬಳಸಿಕೋ, ಇಲ್ಲವಾದರೆ ಅದೇ ನಿನಗೆ ಮರಣವಾಗಲಿದೆ. ಆಯಿತು ಪ್ರಭುದೇವ, ತಥಾಸ್ತು. ಮುಕ್ಕೋಟಿ ದೇವರ ಒಡೆಯನೇ, ನೀನೇ ನಮ್ಮನ್ನು ಕಾಪಾಡಬೇಕು. ದೇವಿ ಭಕ್ತರನ್ನು ಕಾಪಾಡುವ ಸಮಯ ಬಂದಿದೆ. ಪಾರ್ವತಿ ದೇವಿ, ದುಷ್ಟರನ್ನು ಶಿಕ್ಷಿಸು, ಶಿಷ್ಟರನ್ನು ರಕ್ಷಿಸು. ಇದು ನಿನ್ನಿಂದ ಮಾತ್ರ ಸಾಧ್ಯ. ಅಪ್ಪಣೆ ಪ್ರಭು. ರಕ್ತ ಬೀಜಾಸುರನನ್ನು ಆ ದೇವಿ ಸುಟ್ಟು ಭಸ್ಮ ಮಾಡಿದ್ದಾಳೆ. ಹೆಣ್ಣಿನಿಂದ ಪ್ರಾಣ ಉಳಿಸಿಕೊಂಡು ಓಡಿ ಬಂದಿದ್ದಾನೆ ಹೇಳಿ.
ಸೃಷ್ಟಿಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಬನ್ನಿ. ಶಾಂತಳಾಗೋ ದೇವಿ, ಅಸುರರ ಸಂಹಾರವಾಗಿದೆ. ಸೃಷ್ಟಿಯೆಲ್ಲ ಈಗ ನಿರಾಳವಾಗಿದೆ. ಇದಕ್ಕೆ ನೀನೇ ಕಾರಣ ದೇವಿ.